ಫಸ್ಟ್ ಇಲ್ಲಿ ಸ್ಟಿಚ್ ಹಾಕೋಬೇಕು. ಈಗ ಇದು ಬಟ್ಟೆ ಉಲ್ಟಾ ಅಂತ ತಿಳ್ಕೊಳ್ಳೋದಮ್ಮ? ಮೇಲಿನ ಬಟ್ಟೆ ಉಲ್ಟಾ. ಹಾಂ, ಉಲ್ಟಾ ಅಂತ. ಎರಡು ಫೋಲ್ಡ್ ಮಾಡಿ ಹಾಕ್ಬೇಕ್ರಿ. ಸ್ಟ್ರೇಟ್ ಲೈನು. ಈ ಥರ ಅಗಲ ಮಾಡ್ಕೊಬೇಕು. ಇದೆಷ್ಟು? 1 ಇಂಚ್ ಬಿಟ್ಟು ಒಂದು 3/4 ಇಂಚು ಈ ಥರ ಫೋಲ್ಡ್ ಮಾಡ್ಕೊಳಷ್ಟು ನೋಡ್ಕೊಳ್ರಿ. ಆಯಿತಾ? ನಿಮಗೆ ಈ ಥರ ಪೀಸ್ ಇತ್ತು ಅಂದರೆ ಫೋಲ್ಡಿಂಗ್ ಇರಲ್ಲ. ಹಿಂಗೆ ಸ್ಟಿಚ್ ಹಾಕಿ ಒಂದೇ ಫೋಲ್ಡೇ ಮಾಡ್ಕೊಬೋದು. ಈ ಥರ ಇದ್ದಾಗ ಡಬಲ್ ಬರುತ್ತೆ. ಇದನ್ನು ಡಬಲ್ ಫೋಲ್ಡ್ ಮಾಡ್ಕೊಬೇಕ್ರಿ. ಹಿಂಗೆ ಸ್ಟಿಚ್ ಹಾಕಬೇಕು, ಈ ಕಡೆ ಈ ಕಡೆ. ನಾನಿವಾಗ ಸುಮ್ಮನೆ ಸ್ಟಿಚ್ ಹಾಕ್ತೀನಿ, ಫೋಲ್ಡಿಂಗ್ ಬರಲ್ಲ. 3/4 ಇಂಚ್ ಅಂದ್ರೆ 1 ಇಂಚಿಗಿಂತ ಕಮ್ಮಿ. 1 ಇಂಚ್ಗಿಂತ ಕಮ್ಮಿನಾ? 1/4 ಇಂಚ್ ಕಮ್ಮಿ. 1 ಇಂಚ್ ಇದು ಇಷ್ಟ? ಹಾಂ, ಅದು 3/4 ಇಂಚ್. ಆಮೇಲೆ ಡಬಲ್ ಫೋಲ್ಡ್ ಬರುತ್ತೆ ಅನ್ಸುತ್ತೆ. ಅದು ಈ ಥರ ಬರುತ್ತಾ? ಈ ಥರ ಆದಮೇಲೆ ಮೇಲೆ ಹಿಂಗೆ ಫೋಲ್ಡ್ ಮಾಡಿ ಹೊಲ್ಕೋಬೇಕು. ಸಿಂಗಲ್ ಫೋಲ್ಡ್ ರೀ. ಒಂದು ಅರ್ಧ ಇಂಚು ರೀ? 1/4 ಇಂಚು. 1/4 ಇಂಚನ್ನೇ. ಇದು ಚಿಕ್ಕದಾಯ್ತು ಪೀಸು. ಎಲ್ಲ ಫಸ್ಟ್ ಉಲ್ಟನ್ ಹೊಳ್ಕೊಳ್ಳೋದು, ಆಮೇಲೆ ರಿವರ್ಸ್ ಮಾಡೋದೇನು? ಇಷ್ಟ ಆಯ್ತಾ? ಇದಕ್ಕೆ ಲಾಡಿ ಹಾಕ್ತೀವಲ್ಲ, 1 ಇಂಚ್ ಫೋಲ್ಡ್ ಮಾಡಬೇಕು. ಓ, ಹಿಂಗೆ. ಇಲಾಸ್ಟಿಕ್ ಹಾಕೋದಂದ್ರೆ ರೀ 1.5 ಇಂಚು. ಚೂಡಿ ಪ್ಯಾಂಟ್ ಇದು ಸುಮ್ಮನೆ ಪ್ಲಾಜೋ ಪ್ಯಾಂಟ್ ಎಲ್ಲ ಹಾಕೋಬೇಕಲ್ಲ. ಇದು ಪ್ಲಾಜೋ ಪ್ಯಾಂಟ್ ಅಲ್ಲ, ಕೆಳಗಡೆ ಫೋಲ್ಡ್ ಮಾಡಿದ್ರೆ ಫಿಟ್ಟಿಂಗ್ ಮಾಡಿ ಹಿಡಿಯುವಾಗ. ಇದು ಪ್ಲಾಜೋ ಪ್ಯಾಂಟ್ ಅಲ್ಲ ಶೇಪಾಗಿ ಹೋಗ್ತೀರಾ? ಗೊತ್ತಾಯ್ತಲ್ಲ? ಸ್ವಲ್ಪ ಬೆಳಿಗ್ಗೆನೆ ಫೋನ್ ಮಾಡ್ರಿ 8 ಗಂಟೆಗೆ. ನಾನು ಅಂದರೆ ಸ್ಟ್ರೇಟಾಗೆ ತೊಗೊಂಡು ಸ್ವಲ್ಪ ಅವ್ನು ಕೊಟ್ಟು ಕಳಿಸ್ತೀನಿ ಅವ್ರ ಕೈಯಲ್ಲಿ. ಭಾಳ ಇಲ್ಲ, ಬೇಕಾದ್ರೆ ಇದು ನೋಡ್ಕೊಂಡು. ಅಕಸ್ಮಾತ್ ಅವ್ರು ತಗೊಂಡೋಗಲ್ಲ ಅಂದ್ರೆ ನಮ್ಮ ಹುಡುಗನ್ ಕಳಿಸ್ತೀವಿ. ನಂದು ಸೇಮ್ ನಂದು ತಂಗಿ ಅವ್ರು ಬಂದಿದ್ರು, ಬಸ್ಸಲ್ಲಿ ಬಿಟ್ಟು ಬಂದಿದ್ದಾರೆ ಮ್ಯಾಮ್. ಹೊಲಿಗೆ ಬೀಳ್ತಾ ಇಲ್ಲ. ಇಷ್ಟೊತ್ತಿಗೆ ಚೆನ್ನಾಗಿ ಬರ್ತಾ ಇತ್ತು. ಹಂಗೆ ಎತ್ತು ಕುಡಿಸಿದ್ರೆ ನೆಕ್ಸ್ಟ್ ಟೈಮ್ ಕುಡಿತಾರೆ. ಇವಾಗ ಹಚ್ಚಿ ಕುಡಿದ್ರೆ ಎಲ್ಲೋದ್ರು ಖಾತೆ ಇರ್ತಾರೆ. ಅದಕ್ಕೆ ದೇವಸ್ಥಾನಗಳು ನೋಡಿ ಕುಡಿಸ್ತೇನೆ ಬಲ್ಲಿ ನಿಮ್ಮ ಇವಳಿಗೆ ಕೂಡ ಸಾಚಲ್ ಮಗಳಿಗೆ. ಅವನಿಗೆ ಗೊತ್ತಿಲ್ಲ ಇನ್ನ. ಅದೇ ಪೈಪಿಂಗ್ ಅಲ್ಲ, ಅದು ಗೊತ್ತಿಲ್ಲ. ಯಾವುದೇ ಹೆಮ್ಮಿಂಗ್ ಹೇಳ್ಕೊಟ್ಟಿದ್ದೀನಲ್ಲ. ಇದು ಹೆಮ್ಮಿಂಗ ಮ್ಯಾಮ್? ಇದು ಇದು ಐತಿ ಪೈಪಿಂಗ್ ಥರ ಅನಿಸ್ತಿಲ್ಲ. ಯಾವ್ದು ಇದೆ ರೀ ವೈಟ್ ಪೈಪಿಂಗ್. ಇಲ್ಲೊಂದು ಪೀಸು ಸೆಂಟ್ರ್ ಪಾಯಿಂಟ್ಗಳು ಮಾಡ್ಕೋಬೇಕು. ನೀವು ಇವಾಗ ಈ ಕಡೆ ಇಡ್ತೀನಿ ಫ್ರಿಲ್ ಅಂದರೆ ಇಲ್ಲಿ ಮಾಡ್ಕೋಬೇಕು. ಆಯಿತಾ? ನಾನು ಇವಾಗ ಬರೀ ಫ್ರಂಟೇ ಇಡ್ತೀನಿ. ನಾವೆಲ್ಲ ಇಲ್ಲಿ ಇಷ್ಟೆಲ್ಲ ಹಚ್ಬೇಕೇನ್ರಿ ಫ್ರಂಟ್? ಈಗ ಇನ್ನೂ ಉಲ್ಟಾನೇ ಹೊಲಿತಾ ಇದ್ರೆ ಮ್ಯಾಮ್? ಸೀದಾ ಮಾಡಿದ್ರೆ ಉಲ್ಟಾನೇ ಅದು ಸೀದಾ ಆಯ್ತು. ಇವಾಗ ಆಯ್ತಲ್ಲ, ಮೇಲಿಂದ ಇಷ್ಟು ಇದು ಮಾಡ್ಕೊಂಡ್ಮೇಲೆ ಸೀದಾ. ಈಗ ನಾವು ಪ್ಲಾಜೋ ಹಿಂಗೆ ಹೊಲ್ಕೊಂಡ್ಬಿಡೋದಲ್ರಿ ಫಸ್ಟ್ ಮ್ಯಾಮ್? ನಮ್ಗೆ ರೀ ಫ್ರಿಲ್ ಸೈಡ್ ಬೇಕ್ರಿ ಇಲ್ರಿ, ಇಲ್ಲಿ ನಾರ್ಮಲಾಗಿ ಹಂಗೆ ಸ್ಟಿಚ್ ಹಾಕೊಂಡು ಇಲ್ಲಿ ಸೈಡ್ ಫ್ರಿಲ್ ಮಾಡ್ಕೋಬೇಕಂತ. ಇವಾಗ ಪ್ಲಾಜಾ ಅಂದ್ಕೊಳ್ಳಿ, ಹಾಂ ರೀ. ಇಲ್ಲಿ ಸ್ಟಿಚ್ ಹಾಕ್ತೀರಿ. ಕಾಲು ಇಂಚ್ ಇಲ್ರಿ? ಇದನ್ನ ಈ ಥರ ಫೋಲ್ಡ್ ಮಾಡಿ ಹೊಲಿತೀರಿ. ಸೇಮ್ ಅದು ಡಬಲ್ ಫೋಲ್ಡ್ 2 in 1 ಅಂತ ತಗೊಂಡ್ರೆ.
ಕ್ಯಾನ್ವಾಸ್ ಹಾಕ್ಬೇಕಾದ್ರೆ 2 ಇಂಚಿದಾಗ ಮಾಡ್ಕೊಂಡ್ಬಿಡ್ಬೇಕಲ್ಲ ಮ್ಯಾಮ್ ಅದು ಫೋಲ್ಡಿಂಗ್ ರೀ. ಈ ಥರ ಅಂತ ಇಲ್ಲಿ ಈ ಥರ ಫೋಲ್ಡ್ ಮಾಡ್ಬಿಟ್ಟು ಒಂದಿಷ್ಟು ಫೋಲ್ಡ್ ಮಾಡಿಬಿಟ್ರೆ ಪ್ಲಾಸ್ಟಿಕ್ ಇವಾಗ ನಾವು ಇಷ್ಟು ಅಂತೀವಿ. ನಿನಗೆ ಸೈಡ್ ಬೇಕು ಅಂದಲ್ಲ ಫ್ರಿಲ್, ಇಲ್ಲಿ ಚಟ್ಕ ಹಾಕೋಬೇಕು, ಇಲ್ಲಿನೂ ಹಾಕೋಬೇಕು. ಹಾಕೊಂಡ್ಬಿಡೋದು. ಹಿಂಗೆ ಹೊಲ್ಕೊಂಡು ಹೋಗೋದು ಇಲ್ಲಿ ಇಲ್ಲಿಂದ ಇಲ್ಲಿ ಸೆಂಟರ್ ಪಾಯಿಂಟ್ ಹಾಕೊಂಡಿರ್ಬೇಕು. ಈ ಸೆಂಟರ್ ಪಾಯಿಂಟ್ ಇಲ್ಲಿಗೆ ಬರಬೇಕು, ಫ್ರಿಲ್ ಇಡೋದು. ಮತ್ತೆ ಇಲ್ಲಿ ಒಂದೆರಡು ಫ್ರಿಲ್ ಇಟ್ಟು ಫುಲ್ ಹೊಲ್ಕೊಂಬರೋದು. ಮತ್ತೆ ಇಲ್ಲಿ ಚಟ್ಕ ಹಾಕಿರ್ತೀಯಲ್ಲ, ಇಲ್ಲೊಂದೆರಡು ಫ್ರಿಲ್, ಮತ್ತೆ ಈ ಚಟ್ಕ ಕರೆಕ್ಟ್ ಬರಬೇಕು. ಹಂಗೆ ಈಗ ಎಲ್ಲೆಲ್ಲಿ ಚಟ್ಕ ಹಾಕಿದ್ರಿ ತೋರಿಸಿ ಮ್ಯಾಮ್. ಸೈಡು ಇವಾಗ ನಾನು ಸೆಂಟರ್ ಇಲ್ಲಿ ಸೆಂಟ್ರ್ ಮಾಡ್ತಾರೆ. ಪ್ಲಾಜೋಕ್ಕಾದ್ರೆ ಮುಗೀತಲ್ಲ, ಮೇಲ್ಗಡೆ ಪಟ್ಟಿ ಇಚ್ಚು ಫೋಲ್ಡ್ ಮಾಡ್ಕೊಂಡು ಇಲ್ಲ ಹಾಕೊಂಡ್ರೆ ಮುಗೀತು. ಈ ಲಾಸ್ಟಿಗೆ ಜಗ್ ಜಗ್ ಹಾಕಿದ್ರೆ ಮುಂದೆ ಅದು ಇಲ್ಲ ಫಸ್ಟ್ ಹಂಗೆ ಹಾಕೊಂಡು ಮಾಡೋದು, ಆಮೇಲೆ ಜಗ್ಗಿ ಮಿಡಲ್ ಅದು ಬಲ್ಗೆ ಅಂದ್ರೆ ಮುದ್ದಿ ಬರಕ್ಕೆ ಹೇಳ್ತೀವಿ ಅಲ್ಲ. ಹೌದ್ರಿ ಮ್ಯಾಮ್. ಹಂಗಾರಿ ಅವ್ರಿಗೆ ಗೊತ್ತಾಗಿ. ಈಗ ನೋಡ್ರಿ ಇಲಾಸ್ಟಿಕ್ ಹಚ್ತೀವಲ್ಲ, ಫಸ್ಟ್ ಹಾಕೋಬೇಕು ಒಂದು, ಆಮೇಲೆ ಜಗ್ಗಿ ಹಾಕೋಬೇಕು. ಅದು ನಿಮಗೆ ಹೆಂಗೆ ಇಲ್ಲ ಹಂಗೆ ಬರಲ್ಲ. ಜಗ್ಗಿ ಬಂದ್ರೆ ಮುದ್ದಿ ಚೆನ್ನಾಗಿ ಬರುತ್ತೆ. ಫಸ್ಟ್ ಜಗ್ಗಿ ಹಾಕ್ಬೇಕು. ಫಸ್ಟ್ ಹಾಕೋದೇ ಬೇಡ, ಹೆಂಗೂ ಇಲ್ಲಿ ಇದಿರುತ್ತೆ ತಾನೆ, ನಾಡ ಹೆಂಗ್ ಹಾಕ್ತಿವಿ ಹಂಗ್ ಹಾಕ್ಬಿಡೋದು. ಹೋಗಲ್ಲ ಅದು, ಹೋಗುತ್ತೆ. ಹಂಗೆ ಹೇಳಿದ್ದಲ್ಲ 1 ಇಂಚು ಹೋಗುತ್ತಂತ. ಒಂದು ಕಾಲು ಒಂದು ಕಾಲು. ನೀ ಮೊದಲು ಹೊಲ್ದು ಆಮೇಲೆ ಫೋಲ್ಡ್ ಮಾಡವಳ, ಅವ್ಳು ಮೊದಲು ಹಚ್ಬಿಟ್ಟು ಹೆಂಗ ಅಕ್ಕ. ಇಲ್ಲ ಫೋಲ್ಡ್ ಮಾಡ್ಕೊಂಡು ಒಂದು ಸೈಡಿಗೆ ಜಗ್ಗಿ ಸ್ಟಿಚ್ ಮಾಡಿಬಿಟ್ಟಿದ್ದೀವಿ. ಆಮೇಲೆ ಇನ್ನು ಫೋಲ್ಡ್ ಮಾಡ್ಬೋಳು. ಜಗ್ಗಿ ಫೋಲ್ಡ್ ಮಾಡಿಲ್ಲ, ಜಗ್ಗಿ ಸ್ಟಿಚ್ ಮಾಡಿ ಒಂದೇ ಸತಿ ಫಿನಿಶ್. ನೀವು ಹೊಲ್ದೇಕ ಪ್ಲಾಜೋ ಯಾರು ಹೊಲ್ದಿದ್ರು ನೋಡಿದೆ? ಚೆನ್ನಾಗಿ ಕುಂತೀವಿ. ಹಾಕೊಂಡು ನೋಡ್ತೀವಿ. ಯಾವಾಗ ಇವರೆಲ್ಲ ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ ನೋಡ್ರಿ, ಫ್ರೆಶ್ ಆಗಿ ಬಂದು ಕಲಿತಾ ಇರೋದು. ಜಾಸ್ತಿ ಇಲ್ಲ, ಇವಳಿಗೂ ಇದೆ ಒಂಚೂರು, ಅಷ್ಟೇ ಇಲ್ಲ, ನಿಂದ ಬ್ಯಾಕಪ್ ಇದೆ ಒಂಚೂರು. ಜಾಸ್ತಿ ಇಲ್ಲ. ನಾರ್ಮಲ್ ಎಲ್ಲರೂ ನಗ್ತಾರ, ಬರೀ ಅಲ್ಟ್ರೇಷನ್ ಮಾಡಕ್ ಮಷಿನ್ ತಗೊಂಡಿನಂದ್ರೆ. ಈ ಕಲ್ತಿನಲ್ಲ, ಈಗೆಲ್ಲಕ್ಕೂ ಹೆಲ್ಪ್ ಆಗ್ತೈತಿ ಮಷಿನ್. ನೋಡಿ 100 ರೂಪಾಯಿ. ಅದಕ್ಕೆ ತಗೊಂಡಿದ್ದ ಅಮೃತ. ಅದು ಬಿಡು, ರೊಕ್ಕ ಕೊಡೋದು ಬಿಡು, ಯಾಳಕ್ ಬೇಗ ಕೊಡಲ್ಲ. ಅವ್ರ ಮನೆಗೆ 10 ಸಲ ಹೋಗಿ ಬರ್ಬೇಕಲ್ಲ, ಅದು ಒಂದು ನನ್ಗೆ ಇದು ಬರೇ ಹೋಗಿ ಕೇಳೋದು ಅಷ್ಟೇ. ಟೈಲರ್ಗಳು ಅಷ್ಟೇ. ಅದಕ್ಕೆ ಓನ್ ಟೈಲರ್ ಆಗ್ಬಿಟ್ವಿ. ಇಲ್ಲ ಮನೇಲಿ ಒಂದು ಮಿಷಿನ್ ಇರ್ಬೇಕು. ಅದು ಬೆಂಗಳೂರು ಸಿಟಿ ಬೇಕಿರ ಇನ್ನ ಹಳ್ಳಗಾದ್ರೆ ನಡೀತಾವ. ಫುಲ್ ಬರಲ್ಲ ಅಂದ್ರೆ ಸ್ವಲ್ಪ ನಾವು ಫ್ರಿಲ್ ಹೆಚ್ಚು ಹೊಲಿತಿದ್ವಲ್ಲ, ಹಂಗ ಫ್ರಿಲ್ ಅಲ್ರಿ ನಮ್ಮ ಕಡೆ ಫೇಸ್ ಮಾಡ್ಕೊಂಡು. ಚಿಕ್ಕದಲ್ಲ, ಕಷ್ಟ. ಅಯ್ಯೋ ದೊಡ್ಡ ಹೊಲಿಬೋದು ಆರಾಮ್ಸೆ, ಚಿಕ್ಕ ಕಷ್ಟ. ಬೇಕಂದ್ರೆ ಬಟ್ಟೆ ಇಲ್ಲಂದ್ರೆ ಅದನ್ನು ಹಾಕಿ ಹೊಲಿಸ್. ಕೈಯಲ್ಲಿ ಇದು ಇವಾಗ ಜಾಯಿನ್ ಮಾಡೋದಾರಿ ಲಾಸ್ಟ್ ಪ್ಲಾಜೋ ಹೊಲಿತೀವಿ ಕೇಳ್ದೇನೆ. ಇದು ಒಂದು ಸ್ವಲ್ಪ ಯಾಕೋ ನನಗೆ ಚಟ್ಕ ಒಂದು ಸ್ವಲ್ಪ ಅನ್ಸುತ್ತೆ. ನೋಡಮ್ಮ ಮನೆಗೆ ಹೋಗಿ. ಮ್ಯಾಮ್ ನಾವು ಜಗ್ಗಿ ಹಾಕ್ತಿದ್ರೆ ಲಾಸ್ಟಿಗೆ ಕೆಡ್ತೋಗ್ಬೇಕು. ನಾನು ಹಸಿರು ಬ್ಲೌಸ್ ಕಟ್ ಮಾಡಿಬಿಟ್ಟಿನಿ ಗೊತ್ತ್ರಿ. ಇಲ್ಲ ಅವ್ನು ಕೊಳ್ಳ ಕಟ್ಟಕ್ಕೆ. ಪ್ಲಾಜೋಕ್ಕೂ ಸೇಮ್ ಅಲ್ಲ ಮ್ಯಾಮ್ ಹಿಂಗೆ? ಲಾಸ್ಟಿಗೆ ಹಂಗೆ ಹಾಕೋದು. ಪ್ಲಾಜಾಗೆ ಫುಲ್ ತಗೊಂತೀವಿ, ಇದಕ್ಕೆ ಕಮ್ಮಿ. ಅದಕ್ಕೆ 11 ಇಂಚ್ ಇಟ್ವಲ್ಲ ಪ್ಲಾಜಾಗೆ, ಇದಕ್ಕೆ 8.5 8 ಇಡ್ತೀವಿ ಹಂಗೆ. ಮೇಡಮ್ ಇದಕ್ಕೆ ಇಲ್ಲ ಹಾಕ್ತಾರನ್ನ. ಇದು ಏನು ಡಿಸೈನ್ ಲಾಸ್ಟಿಕ್ ಕ್ಯಾನ್ವಾಸ್, ಪ್ಯಾಂಟ್ ಕ್ಯಾನ್ವಾಸ್. ಇದನ್ನು ನಡೆಯುತ್ತೆ. ಬರೀ ನಾರ್ಮಲ್ ಇಲಾಸ್ಟಿಕ್ ಜಗ್ಗಿ ಹಾಕ್ತೀವಿ ಅಂದ್ರೆ ಎಷ್ಟು ತಗೋಬೇಕ್ರಿ? ಜಗ್ಗಿ ಎಷ್ಟು ಬರುತ್ತೆ ಅಷ್ಟು ಸ್ವಲ್ಪ ಟೈಟ್, ಸ್ವಲ್ಪ ಟೈಟ್ ನಿಮ್ಗೆ ಎಷ್ಟು ಕಂಫರ್ಟೇಬಲ್ ನೋಡ್ಬೇಕು. ಕೆಲವೊಂದು ಏನಾಗುತ್ತೆ ಭಾಳ ಎಕ್ಸ್ಪೆಂಡ್ ಆಗುತ್ತೆ, ಕೆಲವೊಂದು ಏನಾಗುತ್ತೆ ಕಮ್ಮಿ ಇರುತ್ತೆ, ಟೈಟ್ ಇರುತ್ತೆ. ಹಂಗಾಗಿ ನೀವು ಅದು ನೋಡ್ಕೊಂಡು ಹಾಕಬೇಕು.
ಕ್ವಾಲಿಟಿ ಮೇಲೆ ಅನ್ಸುತ್ತೆ. ಈಗ ಇಲ್ಲೇ ತಂದು ನಾವು ಜಾಸ್ತಿ ಆಗಲ್ಲ ಅನ್ಸುತ್ತಪ್ಪ. ಇಲ್ಲೇ ತೊಗೊಂಬಂದು ಹಾಕಿದ್ರೆ ಅವ್ರದ್ದು ಜಾಸ್ತಿ ಆಗಿಲ್ಲ. ನಾ ಅಲ್ಲಿ ಯಾವ ಮುಸ್ಲಿಂ ಅಂಗಡಿ ಇದೆ ನೋಡಿ 25 ಮೀಟರ್ ಇಲ್ಲ 12 rupees ಮೀಟರ್ 3 ಮೀಟರ್ಸ್ ತಂದೀನಿ ನಾನು. ನಾವು ಹಂಗೆ ಮಾಡಿದ್ವಿ 3 ಮೀಟರ್. ಬಟ್ ಅದು ಜಾಸ್ತಿ ಎಕ್ಸ್ಪೆಂಡ್ ಆಗಲ್ಲ. ಅದು ಚೆನ್ನಾಗಿದೆ, ಅದು ಚೆನ್ನಾಗಿದೆ ಖರೆ ಬಟ್ ಆ ಥರನ ಹಾಕಿದ್ವಿ ನೋಡಿ ಈ ಥರ ಡಿಸೈನ್. ಮೇಡಮ್ ಬೀಚ್ ಹಾಕಿದ್ದಾರೆ ಹಿಂಗೆ ಒಂದೇ ಹಾಕ್ಬಿಡುದು. ಏನಂದ್ರೆ ಫೋನ್ ಇಲ್ಲ ಇನ್ನೊಂದು ಮುಂದೆ ಹಾಕಿದೆ ನೋಡಿ ಮೇಡಮ್. ಎಷ್ಟು ಡಿಸೈನ್ ಮಾಡ್ತಾರೆ ಗೊತ್ತಾ, ಯಾರು ಬೇರೆಯವರು ಫೋನಲ್ಲಿ ನೋಡಿ ಮಾಡ್ಬೋದು. ಜಿಪ್ಚರ್ದು ಚೆನ್ನಾಗಿ 5 ನಿಮಿಷ ಸರ್. ಹಲೋ ಹೇಳ್ರಿ ಕ್ಲಾಸ್ ಕಾಟನ್ ಬಟ್ಟೆ ಇರಬೇಕು. ಆಯ್ತಾ? ಇಷ್ಟೇ ಪ್ಯಾಂಟ್. ಮ್ಯಾಮ್ ಒಂದೇ ಇಲ್ಲಿ ಬಟನ್ ಹಾಕಿ ಮಾಡೋದು ಮಾಡ್ತಾರೆ ಅವಾಗ ಇಷ್ಟ ಆಗುತ್ತಾ? ಹಿಂಗೆ ಬರುತ್ತಲ್ಲ, ಅದು ಹಚ್ಬಿಟ್ಟು ಹೊಲಿಯೋದೇ. ಒಳಗಡೆ ಇಟ್ಟು ಹಾಕ್ಬಿಡೋದು. ನೋಡಿ ಅಕಸ್ಮಾತ್ ನಿನಗೆ ಬಟನ್ ಬೇಡ ಅಂದ್ರೆ ಇವಾಗ ಇದನ್ನ ಹಾಕ್ತಾ, ಇದಕ್ಕೆ ಇನ್ನೊಂದು ಆಪೋಸಿಟ್ ಹಾಕೋದು ಹಿಂಗೆ. ಓ ಕ್ರಾಸ್ ಹಿಂಗೆ. ಹಾಂ ಇಲ್ಲಿ ನೋಡ್ರಿ ಆಪೋಸಿಟ್ ಹಾಕ್ಬಿಡ. ಒಂದು ಅಲ್ಲಿ ಒಂದು ಇಲ್ಲಿ, ಇದು ಒಂದು ಡಿಸೈನ್. ಹಿಂಗಾದ್ರೆ ಅದು ಬಟನ್ ಹಾಕಿದ್ರೆ ನಿನಗೆ ತಲೆ ತೋರ್ಸಕ್ ಬರಲ್ಲ. ಇದು ತೆಗೆದು ಹಾಕ್ಬೋದು, ಹಿಂಗೆ ಹಾಕಿದ್ರೆ ಬರಲ್ಲ. ಅದು ನೋಡಿ ಫಸ್ಟ್ ಹಾಕಿ ನೋಡು. ರೌಂಡ್ ಇಲಾಸ್ಟಿಕ್ ಬರೋ ತನಕ ಅದನ್ನ ಹಾಕ್ತೀನಿ.